ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಆರಂಭಿಸೋಣ. ಈ ವಾಕ್ಯವನ್ನು ಇಂದು ಆಲಿಸುವಾಗ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ಆಶ್ವಾಸನೆ, ಬಲವು, ನಿರೀಕ್ಷೆ ಮಾತ್ರವಲ್ಲ, ಈ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ಸಾಕ್ಷಿಯಾಗಬೇಕು. ಈ ವಾಕ್ಯ ನಿಮ್ಮ ಜೀವನದಲ್ಲಿ ಒಂದು ತಿರುವು ಆಗಬೇಕು, ನಿಮ್ಮನ್ನು ಪುನರುದ್ಧರಿಸಬೇಕು. ಈ ವಾಕ್ಯದೊಂದಿಗೆ ನಿಮ್ಮ ಸ್ವಭಾವದಲ್ಲಿ, ಚಿಂತೆಗಳಲ್ಲಿ ದೈವಿಕವಾದ ಬದಲಾವಣೆಗಳು, ಅನುಗ್ರಹಗಳು ಉಂಟಾಗಲಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನಿಯೋಗ ಸಮರ್ಪಿಸಿ ಪ್ರಾರ್ಥಿಸುವವರನ್ನು ಎಲ್ಲರನ್ನು ಪ್ರಭುವೇ ನಿಮ್ಮ ಕರಗಳಲ್ಲಿ ಈ ವಾಕ್ಯ ಆಲಿಸುವ ಎಲ್ಲಾ ಆತ್ಮೀಯರನ್ನು, ಕುಟುಂಬದವರನ್ನು, ಇವರೆಲ್ಲ ಅವಶ್ಯಕತೆಗಳನ್ನು ಸಮರ್ಪಿಸಿ ಇವರಿಗಾಗಿ ಪ್ರಾರ್ಥಿಸುತ್ತೇನೆ. ಇವರನ್ನು ಅನುಗ್ರಹಿಸಿರಿ. 1 ನಿಮಿಷ ಎಲ್ಲರೂ ಪ್ರಾರ್ಥಿಸಿರಿ. ಪ್ರಭುವೇ, ನಾವು ಇಂದು ಆಲಿಸುವ ವಾಕ್ಯ ನಮ್ಮ ಜೀವನದಲ್ಲಿ ಒಂದು ಕೃಪೆ, ಅನುಗ್ರಹವು ತುಂಬಲಿ. ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡಿರಿ. ನಮ್ಮ ಒಂದೊಂದು ಸಂಕಟಕ್ಕೆ ಪರಿಹಾರ ನೀಡಿರಿ. ಪ್ರಭುವೇ, ನಿಮ್ಮ ವಾಕ್ಯದಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಇರುವ ಉತ್ತರವನ್ನು ನಾವು ನೋಡುತ್ತೇವೆ ಎಂದು ವಿಶ್ವಾಸಿಸುತ್ತೇವೆ. ಈ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳು ಸರ್ವಶಕ್ತ ದೇವರಲ್ಲಿ ಅನುಗ್ರಹಿಸಲ್ಪಡುತ್ತಾರೆ ಎಂದು ವಿಶ್ವಾಸಿಸುತ್ತೇವೆ. ನಮಗೆ ಇಂದು ದೇವರ ವಾಕ್ಯವನ್ನು ಆಲಿಸೋಣ. 1 ಸಾಮುವೇಲ್ 30ನೇ ಅಧ್ಯಾಯ 1 ಮತ್ತು 7 ಮತ್ತು 8ನೇ ವಾಕ್ಯ. ದಾವಿದನು ತನ್ನ ಜೀವನದಲ್ಲಿ ಉಂಟಾದ ಕಷ್ಟದಲ್ಲಿ ಪ್ರಾರ್ಥಿಸಿದ್ದು ದೇವರ ವಾಕ್ಯದಲ್ಲಿ ಆಲಿಸಬಹುದು. ದೇವರ ವಾಕ್ಯವನ್ನು ಆಲಿಸೋಣ. ದಾವಿದನು ಅವನ ಜನರು ಮಾರನೆಯ ದಿನ ಚಿಕ್ಲಾಗ್ ಊರನ್ನು ಸೇರಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತ್ಯಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿದರು. ಪ್ರಿಯರೇ, ದಾವಿದನ ಶತ್ರುಗಳು ಎಲ್ಲವನ್ನು ಸುಟ್ಟು ಹಾಳು ಮಾಡಿದ್ದರು ಎಂದು ನಾವು 1ನೇ ವಾಕ್ಯದಲ್ಲಿ ಆಲಿಸಿದ್ದು. ಈ ಸಮಸ್ಯೆಯಲ್ಲಿ ದಾವಿದನು ದೇವರಲ್ಲಿ ಪ್ರಾರ್ಥಿಸಿದನು. ನಾನು ಇನ್ನು ಏನು ಮಾಡುವುದು? ಹೇಗೆ ಮುಂದೆ ಸಾಗುವುದು? ನಾನು ಲೆಕ್ಕ ಹಾಕಿದೆಲ್ಲ ತಲೆ ಕೆಳಗೆ ಆಗಿದೆ. ಇನ್ನು ಏನು ಮಾಡುವುದು? ಒಂದು ಸಮಯ ನೀವು ಹೀಗೆ ಪ್ರಾರ್ಥಿಸುತ್ತಿರಬಹುದು. ನಾನು ಅನೇಕ ದಿನಗಳಿಂದ ಪ್ರಾರ್ಥಿಸುತ್ತಿದ್ದೇನೆ, ನನ್ನ ಪ್ರಾರ್ಥನೆ ಕೇಳುತ್ತಿಲ್ಲ. ಪರೀಕ್ಷೆ, ಇಂಟರ್ವ್ಯೂ ಎಲ್ಲ ಸೋತು ಹೋದ ಒಂದು ಅವಸ್ಥೆ. ಇನ್ನು ನಾನು ಮಾಡುವುದಾದರೂ ಏನು? ನಾನು ಇನ್ನು ಪ್ರಾರ್ಥಿಸಬೇಕಾ, ಶ್ರಮಿಸಬೇಕಾ ಎಂದೆಲ್ಲ. ಅದೇ ರೀತಿ ದಾವಿದನು ಕೇಳಿದನು. ಅದಾಗಿದೆ 30ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಆ ವಾಕ್ಯವನ್ನು ಆಲಿಸೋಣ. ಆದರೂ ಅವನು ತನ್ನ ದೇವರಾದ ಸರ್ವೇಶ್ವರನಲ್ಲಿ ಧೈರ್ಯ ತಂದುಕೊಂಡನು. ಅಹಿಮೆಲೆಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಪೋದವರು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿದನು. ಅವನು ತಂದನು. ಆಗ ದಾವಿದನು ಸರ್ವೇಶ್ವರನನ್ನು, ನಾನು ಆ ದಾಳಿಕಾರನನ್ನು ಬೆನ್ನಟ್ಟಬಹುದೇ? ಅವರು ನನಗೆ ವಶವಾಗುವರೇ ಎಂದು ಕೇಳಿದನು. ಬೆನ್ನಟ್ಟು, ಅವರು ನಿನ್ನ ವಶವಾಗುವವರು, ನೀನು ನಿನ್ನವರೆಲ್ಲರೂ ಬಿಡಿಸಿಕೊಂಡು ಬರುವೆ ಎಂದು ಉತ್ತರ ಕೊಟ್ಟರು ಸರ್ವೇಶ್ವರ. ಸಮಸ್ಯೆಯಲ್ಲಿ ಪ್ರಾರ್ಥಿಸುವವರ ನೀವು, ದೇವರು ನಿನಗೆ ಉತ್ತರ ನೀಡುತ್ತಾರೆ. ದಾವಿದನಿಗೆ ಹೇಳಿದ ರೀತಿ ನೀನು ಬೆನ್ನಟ್ಟಬೇಕು, ನಷ್ಟವಾಗಿದ್ದೆಲ್ಲ ಮರಳಿ ಪಡೆಯಲು. ವಾಕ್ಯ ಆಲಿಸುವ ನನ್ನ ಪ್ರಿಯರೇ, ನಿಮಗೆ ನಷ್ಟವಾಗಿದ್ದು ನೀಡಲು ದೇವರಿಗೆ ಸಾಧ್ಯ. ಅದು ಸಂತೋಷವಾಗಿರಬಹುದು, ಸಮಾಧಾನವಾಗಿರಬಹುದು, ಹಣಕಾಸಿನ ವಿಷಯ ಆಗಿರಬಹುದು, ಆರೋಗ್ಯವಾಗಿರಬಹುದು. ಏನೇ ಆಗಲಿ ನಷ್ಟವಾಗಿದ್ದು ಪುನಃ ನೀಡಲು ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಸಮಸ್ಯೆಯಲ್ಲಿ ದೇವರನ್ನು ತಳ್ಳಿ ಬಿಡುವವರು ಇದ್ದಾರೆ. ಪ್ರಾರ್ಥಿಸಿ ಸಿಕ್ಕಿಲ್ಲ, ನಿಯೋಗದಲ್ಲಿ ಪ್ರಾರ್ಥಿಸಿ ಸರಿಯಾಗಿಲ್ಲ, ಇನ್ನು ಪ್ರಾರ್ಥಿಸುವುದಿಲ್ಲ, ಇನ್ನು ವಾಕ್ಯವನ್ನು ಆಲಿಸುವುದಿಲ್ಲ. ಹಾಗೆ ದಾವಿದನು ಯೋಚಿಸಿದರೆ ದಾವಿದನಿಗೆ ಆ ವಿಜಯ ಉಂಟಾಗಿರುತ್ತಿರಲಿಲ್ಲ. ಆದರೆ ದಾವಿದನು ಕರ್ತರಲ್ಲಿ ಕೇಳಿದನು, ಅದಕ್ಕೆ ಉತ್ತರ ಲಭಿಸಿತು. ಈ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಯ ಹತ್ತಿರ ಸ್ವರ್ಗದ ದೇವರು ಇಂದು ಹೇಳುತ್ತಿದ್ದಾರೆ, ಧೈರ್ಯವಾಗಿ ಮುಂದೆ ಸಾಗಲು. ಪ್ರಾರ್ಥನೆಯಲ್ಲಿಯ ಕೆಲವು ತೀರ್ಮಾನಗಳು ದೇವರು ನಿರ್ಧರಿಸುತ್ತಾರೆ, ದೇವರು ಉತ್ತರವನ್ನು ನೀಡುತ್ತಾರೆ.
ದೇವರ ಉತ್ತರವನ್ನು ನಾವು ಆಲಿಸುತ್ತೇವೆ, ದೇವರ ಕಾರ್ಯಗಳನ್ನು ನಾವು ಅನುಭವಿಸುತ್ತೇವೆ. ಅನೇಕರು ಮನನೊಂದು ಹಿಂದೆ ಹೋಗಿರಬಹುದು, ಮನಸ್ಸು ಬದಲಾಗಲು ಪ್ರಾರಂಭವಾಗಿರಬಹುದು. ಹಾಗೆ ಮಾಡಬಾರದು. ಮುಂದೆ ಸಾಗಿರಿ. ದೇವರ ಸ್ವರ ನಿನ್ನ ಕಿವಿಯಲ್ಲಿ ಮುಳುಗುತ್ತಿದೆ. ನೆಗೆಟಿವ್ ಯೋಚಿಸಬಾರದು. ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗಿರಿ. ನೀವು ಆಲಿಸಿದ ವಾಕ್ಯ ನಿಮಗೆ ಮಾತ್ರ ಇರುವುದಲ್ಲ, ನನಗೆ ಮಾತ್ರ ಇರುವುದಲ್ಲ. ನಮ್ಮಿಂದ ಅನೇಕರು ದೇವರ ವಾಕ್ಯವನ್ನು ತಿಳಿಯಲು, ಪ್ರಾರ್ಥಿಸಲು ಸಾಧ್ಯವಾಗಬೇಕು. ನಮ್ಮಿಂದ ನಾವು ತಿಳಿದ ದೇವರನ್ನು ತಿಳಿಯಬೇಕು, ವಾಕ್ಯವನ್ನು ತಿಳಿಯಬೇಕು. ನಮ್ಮಿಂದ ಒಂದು ತಲೆಮಾರು ಆರಾಧಿಸಲು, ಪ್ರಾರ್ಥಿಸಲು ಮುಂದೆ ಬರಬೇಕು. ದೇವರು ಅದಕ್ಕೆ ಕೃಪೆ ನೀಡಿ ಅನುಗ್ರಹಿಸಲಿ. ಪವಿತ್ರಾತ್ಮರು ಸಹಾಯ ಮಾಡಲಿ. ನಮಗೆ ಈ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಾವು ಏನು ಮಾಡಬೇಕು ಎಂದು ನಮಗೆ ದೇವರಲ್ಲಿ ಕೇಳೋಣ. ದೇವರು ನಮಗೆ ಉತ್ತರ ನೀಡುತ್ತಾರೆ. ಹಲ್ಲೆಲೂಯಾ, ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ, ಆಮೆನ್.